ಯಾವಾಗ ಮಹಾರಾಜ ಮತ್ತೆ ಇದ್ದ ಪ್ರಸಾದ ಹೊಳ್ಳಿ ಬಂತು, ಸ್ವಲ್ಪ ದಿನ ಕಳೆದೋದು. ಯಾವಾಗ ದ್ವಾರಪಾಲಕರಿಗೆ ಆಶೀರ್ವಾದ ಮಾಡಿದ್ರು ಆ ಸಾಧುಗಳ, ಸಾಕ್ಷಾತ್ ಸಿದ್ಧಾರೂಢರ ಆ ವೇಷದೊಳಗೆ ಬಂದ ಆಶೀರ್ವಾದ ಮಾಡಿ ಹೋಗ್ಯಾರ ಅಂತ ತಿಳ್ಕೊಂಡು ದ್ವಾರಪಾಲಕನಿಗೆ ಭಕ್ತಿ ಶ್ರದ್ಧೆ ನಿಷ್ಠೆ ಎಷ್ಟು ದೊಡ್ಡದು ಅಂದರೆ, ಶ್ರದ್ಧೆಯಿಂದ ಸಿದ್ಧಾರೂಢ 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 ಅಂತ ಮಹಾಮಂತ್ರದಿಂದ ನೆನೆಸಕತ್ತ ಅಂತ ದಿನಾಲು ನೆನೆಯಕತ್ತ ಪೂಜೆ ಮಾಡಕತ್ತ 1 ವರ್ಷ ಕಳೆಯುವುದರೊಳಗಾಗಿ ಆತನ ಮಡದಿ ಗರ್ಭವನ್ನು ಧರಿಸಿ ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾಳಂತ ಈ ಸುದ್ದಿ ಮಹಾರಾಜನಿಗೆ ತಲುಪ್ತಿ. ಯಾವಾಗ ಮಹಾರಾಜನಿಗೆ ಬಂದು ಮುಟ್ಟಿತು, ಅಂಥ ಸಾಧುಗಳ ನನ್ನ ಹತ್ರ ಬಂದಾಗ, ನನಗೆ ಆಶೀರ್ವಾದ ಮಾಡಕ್ಕೆ ಬಂದಾಗ ನಾ ತಪ್ಪಿಸ್ಕೊಂಡು ಬಿಟ್ನಲ್ಲ, ಸಾಕ್ಷಾತ್ ಸಿದ್ಧಾರೂಢರ ನನ್ನ ಅರಮನೆಗೆ ಬಂದಾಗ ಹೀನವಾಗಿ ಅವ್ರ ಮುಂದೆ ನಡ್ಕೊಂಡು ಬಿಟ್ವಲ್ಲ ಅಂತ ತಿಳ್ಕೊಂಡು ಮತ್ತ ಅಕ್ಕಲಕೋಟೆ ಶರಣರ ಹತ್ರ ಹೊಕ್ಕಾರಂತೆ ಎಲ್ಲರೂ ಕೂಡಿ. ಯಪ್ಪ, ನೀವೇನು ಸಿದ್ಧಾರೂಢರ ಫೋಟೋ ಇಟ್ಟ ಏನು ಪೂಜೆ ಮಾಡಿದ್ರಲ್ಲ, ಆ ಸಿದ್ಧಾರೂಢರನ್ನ ನಾವು ನೋಡಬೇಕಪ್ಪ, ಅವ್ರ ಕಡೆ ಕರ್ಕೊಂಡು ಹೋಗ್ರಿ. ಅವಾಗ ಶರಣರು ಆಯ್ತಂತ ತಿಳ್ಕೊಂಡು ಎಲ್ಲರೂ ಕೂಡಿ, ಮಹಾರಾಜರ ಮಂತ್ರಿ ಎಲ್ಲರೂ ಕೂಡಿ ಹೊಂಟ್ರು ನೋಡ್ರಿ. ಹುಬ್ಬಳ್ಳಿಗೆ ಬರ್ತಾರೆ. ಸಿದ್ಧಾರೂಢರು ಮಂಟಪದೊಳಗೆ ಕುಳಿತುಕೊಂಡಿದ್ರು. ಮಹಾರಾಜರು ಬಂದ ಸಿದ್ಧಾರೂಢರನ್ನ ನೋಡ್ತಾರ. ಎಷ್ಟು ಸರಳ ವ್ಯಕ್ತಿತ್ವ ಸಿದ್ಧಾರೂಢರದು. ನಾವೆಲ್ಲ ಎಷ್ಟೋ ವೈಭವದ ಆಡಂಬರದ ಬದುಕಿದ್ದವರು ಭಾಳ ದೊಡ್ಡೋರು ಅಂತ ಭಾವಿಸ್ಕೊಳ್ತೀವಿ. ಆದ್ರೆ ಈ ಪುಣ್ಯಾತ್ಮ ಹರಕ ಬಟ್ಟೆಗಳನ್ನು ಉಟ್ಕೊಂಡು ಒಬ್ಬ ಹುಚ್ಚ ಫಕೀರ್ನಂಗಿರುವಂಥ ಸಿದ್ಧಾರೂಢರು ಹೆಂಗ ನಮಗಿಂತ ದೊಡ್ಡೋರು ಅದಾರಲ್ಲ ಅಂತ ಮಹಾರಾಜನಿಗೊಂದ್ಸಲ ತನ್ನ ಹೃದಯದೊಳಗೆ ಮೂಡ್ತಂತು. ಬುದ್ಧ ಈ ಜಗತ್ತಿಗೆ ಹುಚ್ಚನಂಗ ಕಂಡ್ರೂ ಕೂಡ ಬುದ್ಧ ಈ ಜಗತ್ತನ್ನು ಗೆದ್ದು ಹೋದ. ಆತನ ಅನುಸರಿಸಿದವರ ಜಗತ್ತಿನೊಳಗೆ ಎಷ್ಟು ಜನ ಎಂತೆಂಥ ಮಹಾರಾಜರ ಬುದ್ಧನ ಅನುಯಾಯಿಯಾಗಿ ಹೋದರು ಈ ನಾಡಿನೊಳಗೆ. ಆಮ್ರಪಾಲಿ ಅನ್ನುವಂಥ ಹೆಣ್ಣು ಮಹಿಳೆ ನಿಮಗೆಲ್ಲ ಗೊತ್ತಿರಬಹುದು. ದೊಡ್ಡ ಮಹಾರಾಜರ ಕುಟುಂಬದೊಳಗೆ ಹುಟ್ಟಿರುವಂಥ ಆಮ್ರಪಾಲಿ ಯಾವಾಗ ಬುದ್ಧನ ಅನುಸರಿಸಕತ್ತು ಬಿಡ್ತಾಳ, ಬುದ್ಧನ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ಓದ್ತಾಳ, ಮುಂದೆ ತಾನು ಕೂಡ ಆಧ್ಯಾತ್ಮವಾದಿ ಆದ್ಲಂತಕ್ಕೆ. ಯಾವಾಗಲೂ ಬುದ್ಧನ ಹಿಂದೆ ಅನುಸರಿಸೋದು. ಅವಾಗ ಒಂದು 10-12 ಜನ ಮಹಾರಾಜರ ಆಕೆಯ ಸೌಂದರ್ಯವನ್ನು ನೋಡಿ, ಆಕೆಯ ರೂಪವನ್ನು ನೋಡಿ, ಆಕೆಯ ಸಂಪತ್ತನ್ನು ನೋಡಿ ಮದುವೆ ಆಗ್ತೀನಿ ಅಂತ ಆಕೆ ಕಡೆ ಬಂದರೂ ಕೂಡ ಅವೆಲ್ಲ ರಿಜೆಕ್ಟ್ ಮಾಡ್ತಿದ್ಲಂತ ಆಮ್ರಪಾಲಿ. ಯಾಕಂದ್ರೆ ನಾ ಬುದ್ಧನ ಅನುಯಾಯಿ ಅಂತ ಹೇಳ್ತಿದ್ಲಂತಕ್ಕೆ. ನಾನು ಮದುವೆ ಬಲ್ಲೆ, ಬುದ್ಧನ ಅನುಯಾಯಿ. ಅದರೊಳಗಿರೋಂಥ ಒಬ್ಬ ಮಹಾರಾಜ ಬಂದ ಆಮ್ರಪಾಲಿಗೆ ಕೇಳಿದ ಅಂತ, ದೊಡ್ಡ ಮಹಾರಾಜರ ಕುಟುಂಬದೊಳಗೆ ಹುಟ್ಟಿದಕ್ಕೆ ನೀನು ಮಸ್ತ ಐಶ್ವರ್ಯ ಸಂಪತ್ತು ರೂಪ ಗುಣ ಎಲ್ಲ ಇದ್ದವರನ್ನು ಕಟ್ಟಿಕೊಂಡು ಆರಾಮ ರಾಜ್ಯ ವೈಭವದೊಳಗೆ ಆರಾಮ ಇರೋದು ಬಿಟ್ಟು ಒಬ್ಬ ಹುಚ್ಚ ಫಕೀರ್ನಂಗಿರುವಂಥ ಆ ಬುದ್ಧನ ಹಿಂದೆ ಬಿದ್ದಿಯಲ್ಲ, ಬುದ್ಧಿ ಐತಿಲ್ಲ ಅಂದರು. ಅವಾಗ ಆಮ್ರಪಾಲಿ ನೋಡ್ರಿ ಭಾಳ ಸುಂದರ ಮಾತು ಹೇಳಿದ್ಲಂತಕ್ಕೆ. ಇವರೆಲ್ಲ ಏನು 12-13 ಜನ ಮಹಾರಾಜರು ಅದಾರಲ್ಲ, ಇಂದು ನಾಳು ನಶಿಸಿ ಹೋಗುವಂಥ ಅರಮನೆಗಳನ್ನು ಕಟ್ಟ್ಯಾರ. ನನ್ನ ಮಹಾರಾಜ ನನ್ನ ಬುದ್ಧ ಎಂಥ ಅರಮನೆ ಕಟ್ಟ್ಯಾನ ಅಂದ್ರೆ ಎಂದೂ ನಶಿಸದೇ ಇರುವಂಥ ಅಧ್ಯಾತ್ಮ ಅನ್ನುವಂಥ ಅರಮನೆಯನ್ನು ಕಟ್ಟ್ಯಾನ. ಅದನ್ನು ಬಿಟ್ಟು ಹೆಂಗೆ ಬರಲಿ ಅನ್ನುವಂಥ ಮಾತುಗಳನ್ನು ಆಮ್ರಪಾಲಿ ಹೇಳಿದ್ಲ ಅಂತ ನೋಡ್ರಿ. ಆಧ್ಯಾತ್ಮಕ್ಕೆ ಅಷ್ಟು ದೊಡ್ಡದಾಗಿರುವಂಥ ಶಕ್ತಿ ಐತಿ. ಇವತ್ತು ನಾವೆಲ್ಲ ಸ್ಟೈಲ್ ಮಾಡ್ತೀವಿ, ರಜನಿಕಾಂತ್ ಸಿಗರೇಟ್ ಭಾಳ ಚಲೋ ಸೇದ್ತಾನೆ ಅಂತ ಹೋಗಿ ನಾವು ಕೂಡ ಸೇದಾಕ್ ನೋಡ್ತೀವಿ. ಆದರೆ ರಜನಿಕಾಂತ್ ಕೂಡ ಆಧ್ಯಾತ್ಮವಾದಿಯಾಗಿದ್ದು ನಾವ್ಯಾರೂ ಕೂಡ ಅನುಸರಿಸಂಗೇ ಇಲ್ಲ. ಫೇಸ್ಬುಕ್ ಸಂಸ್ಥಾಪಕ ಬಹಳ ದೊಡ್ಡ ಸಿರಿವಂತ ಅಂತ ನಾವೆಲ್ಲ ಮಾತಾಡ್ತೀವಿ, ಆತನು ಕೂಡ ಆಧ್ಯಾತ್ಮವಾದಿ. ಪೆರಾರಿ ಮಾರಿದ ಫಕೀರ ತನ್ನ ಅಧ್ಯಾತ್ಮದ ಪುಸ್ತಕದೊಳಗೆ ತನ್ನ ಪೆರಾರಿ ಅನ್ನುವಂಥ ಐಷಾರಾಮಿ ಕಾರನ್ನ ಮಾರಿ
ಆಧ್ಯಾತ್ಮವಾದಿ ಅಕ್ಕನ. ಯಾಕಂದ್ರೆ ಅಧ್ಯಾತ್ಮದೊಳಗೆ ಎಲ್ಲವೂ ಇದೆ, ಎಲ್ಲವೂ ಇದೆ. ಯಾವಾಗ ನೋಡ್ರಿ ಸಿದ್ಧಾರೂಢರ ಹತ್ತಿರ ಬಂದ ಮುಂದೆ ಎದುರುಗಡೆ ಮಹಾರಾಜ ನಿಂತುಕೊಂಡಾನ. ಮಹಾರಾಜನಿಗೆ ನೋಡ್ತಾನೆ ಎಷ್ಟು ಕೋಟಿಗಟ್ಟಲೆ ಬಂಗಾರ ಇದ್ರು ನಶ್ವರ ಅನಿಸ್ಬಿಡ್ತು ಒಂದು ಕ್ಷಣ. ನನ್ನ ಕಡೆ ಕೋಟಿಗಟ್ಟಲೆ ಇದ್ರು ನಶ್ವರ ಅದು. ಮಹಾರಾಜ ಸಿದ್ಧಾರೂಢರು ಎದುರುಗಡೆ ನಿಂತುಕೊಂಡು ಕೈ ಮುಕ್ಕೊಂಡು, ಯಪ್ಪ ನನ್ನನ್ನು ಕ್ಷಮಾ ಮಾಡ್ರಿ ಅಂತ ಕೈ ಒಡ್ಡಿ ಬೇಡಾಕತ್ತಾನ ಮಹಾರಾಜ. ಸಿದ್ಧಾರೂಢರು ಅಂದರು, ತಿಳಿಯದೆ ಮಾಡಿದ ತಪ್ಪಿಗೆ ಪುಣ್ಯ ಅನ್ನೋದು ಐತಪ್ಪ ಅಂತ ಅಂದರು ಅಂತವ್ರು. ಅರಿತುಕೊಂಡು ಭಾಳ ತಿಳ್ಕೊಂಡು ಯಾರು ತಪ್ಪು ಮಾಡ್ಯಾರಲ್ಲ ಅವರಿಗೆ ಪಾಪ ಅನ್ನೋದು ಕಟ್ಟಿಟ್ಟ ಬುತ್ತಿ. ನೀನು ತಿಳಿಯದೆ ಅರಿಯದೆ ಮಾಡಿರುವಂಥ ಆ ತಪ್ಪಿಗೆ ಕ್ಷಮಾ ಅನ್ನೋದೈತಪ್ಪ ಅಂತ ಸಿದ್ಧಾರೂಢರು ಯಾವಾಗ ಮಹಾರಾಜರಿಗೆ ಹೇಳಿದರು ಅವಾಗ ಭಾಳ ಖುಷಿ ಆದವ. ಭಾಳ ಖುಷಿಯಾಗಿ ಮಹಾರಾಜ, ಯಪ್ಪ ಹಿಂಗೆ ನನ್ನ ಆಸ್ಥಾನಕ್ಕೆ ಬಂದಿದ್ರಂತ ಬಂದು ಆಶೀರ್ವಾದ ಮಾಡಿ ಹೋದ್ರಂತ ದ್ವಾರಪಾಲಕಗೆ ಮಕ್ಕಳಾಗ್ಯಾವಪ್ಪ. ನನಗೆ ಆಶೀರ್ವಾದ ಮಾಡಕ್ಕೆ ಬಂದಾಗ ನಾನು ತಪ್ಪಿಸ್ಕೊಂಡು ಬಿಟ್ಟೆ ಯಪ್ಪ. ನನಗೆ ಒಂದಕ್ಕೆ ಹೊರಗೈತ, ನೀವೇನು ಹೇಳ್ತೀರಿ ಹೇಳ್ರಿ, ನಾನು ಮಾಡ್ತೀನಿ. ಆದ್ರೆ ಅವನಿಗೆ ಮಹಾರಾಜ ಈ ರಾಜಕಾರಣಿಗಳು ಮಹಾರಾಜರು ಇವರೆಲ್ಲ ಹೆಂಗೆ ಅಳಿತಾರಂದ್ರೆ ಬರೀ ದುಡ್ಡಿನ ಮೇಲೆ ಅಳಿತಾರೆ ಇವರು. ಅಲ್ಲಿ ಹಂಗೆ ತಿಳ್ಕೊಂಡಿದ್ದಾವ. ಸಿದ್ಧಾರೂಢರು ಮಕ್ಕಳ ಕೊಡ್ತಾರಂದ್ರೆ ದುಡ್ಡು ಕೊಟ್ಬಿಟ್ರೆ ಮಕ್ಕಳ ಕೊಡ್ತಾರಂತ ಹಿಂಗೆ ಅನ್ಕೊಂಡಿದ್ದಾವ. ಆದ್ರೆ ತಪ್ಪು. ಗುರುವಿನ ಮುಂದೆ ಎಂಥ ದೊಡ್ಡ ರೊಕ್ಕನೂ ಕೂಡ ನಡೆಯಂಗಿಲ್ಲ ಅಂತ, ಏನೂ ನಡೆಯಂಗಿಲ್ಲ. ಯಾವಾಗ ಮಹಾರಾಜ ಕೇಳಕತ್ತಾನ, ಸಿದ್ಧಾರೂಢರು ಅಂದರು, ಹಂಗೆ ಕೊಟ್ಟು ಬಿಡಕ್ಕೆ ಬರ್ತೇನಪ್ಪ ವರ. ಅದಕ್ಕೆ ಹೇಳಿದೆ ನೋಡ್ರಿ ನಾನು, ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವ ದೊರಕುವುದುಂಟೆ ಆತ್ಮ ಅಂತ. ಬರೇ ಏನು ಸೇವಾ ಆಗಿವ ಗುರುವಿನ ಹರನ ಸೇವೆ ಇಲ್ಲಾರ್ದ ಬರೇ ಫಲಾಪೇಕ್ಷೆ ಬೇಡಿದ್ರೆ ಹೆಂಗಪ್ಪ ಅಂದ್ರು ಸಿದ್ಧಾರೂಢರು. ಮಕ್ಕಳ ಭಾಗ್ಯ ಕೊಡಂದ್ರೆ ಕೊಡಕ್ಕೆ ಬರ್ತದೇನು? ಅದಕ್ಕೊಂದು ಶ್ರದ್ಧೆಯಿಂದ ಸೇವಾ ಮಾಡಬೇಕು, ಗುರುವಿನ ಹತ್ರ ಶ್ರದ್ಧೆಯಿಂದ ನಡ್ಕೋಬೇಕು. ಗುರುಪಾದವನ್ನು ಹಿಡ್ಕೊಂಡು ಶ್ರದ್ಧೆಯಿಂದ ಯಾವಾಗ ನೀ ಗುರು ಸೇವೆಯನ್ನು ಮಾಡ್ತಿ ಅವಾಗ ಮಕ್ಕಳ ಭಾಗ್ಯ ಅಕ್ಕವ ಅಂತ ಸಿದ್ಧಾರೂಢರು ಮಹಾರಾಜರಿಗೆ ಹೇಳಿದಾಗ ತಿಳಿಲಿಲ್ಲ ಅವನಿಗೆ. ಯಾಕಂದ್ರೆ ದೊಡ್ಡ ಮಹಾರಾಜ ದೊಡ್ಡ ಸಿಂಹಾಸನದ ಮೇಲೆ ಕುಂತು ಬರೀ ಆಜ್ಞೆ ಮಾಡೋ ಒಟ್ಟ ಮಸ್ತ್ ಕಿರೀಟವನ್ನು ಹಾಕ್ಕೊಂಡು ಅವನಿಗೆ ಅಲ್ಲಿ ಗುರು ಸೇವೆ ಗಿರು ಸೇವೆ ಎಲ್ಲಿ ಕಾಣ್ಬೇಕ್ರಿ, ಎಲ್ಲಿ ಗೊತ್ತಾಗ್ಬೇಕು ಅವನಿಗೆ. ಯಾವಾಗ ಹಿಂಗಂದ್ರು ಅವಾಗ ಏನು ಮಾಡ್ಬೇಕ್ರಿ ಸಿದ್ಧಾರೂಢರ ಅಂದವ. ಏನಿಲ್ಲ, 9 ತಿಂಗಳ ನಿನ್ನ ಆಸ್ಥಾನವನ್ನು ಬಿಟ್ಟು ಇಲ್ಲೇ ಇರ್ಬೇಕು ನೋಡು ಅಂದರು. ಅವಾಗ ಅವ ಅಂದ, ಅದೇಂಗ್ರಿ ಸಿದ್ಧಾರೂಢ್ರೆ? ಒಂದು ಕ್ಷಣ ಎಲ್ಲ ಕಣ್ಣು ಮುಂದೆ ಬರಾಕತ್ತು ಅವನಿಗೆ. ಏನಿದು, ಮಹಾರಾಜ ಆಸ್ಥಾನದೊಳಗೆ ಸಿಂಹಾಸನದ ವೈಭವದ ಮೇಲೆ ಕೂಡುವಂಥ ಮಹಾರಾಜ ಎಲ್ಲ ಬಿಟ್ಟು ಇಲ್ಲಿ ಇರಬೇಕನ್ನಕತ್ತಾರಲ್ಲ, ಹೆಂಗೆ ಸಾಧ್ಯ? ಹೌದಪ್ಪ, ನೀನೇನು ಉಡುಪು ತೊಡುಪುಗಳು ಏನು ಆಡಂಬರದ ಅದಾವಲ್ಲ ಇವೆಲ್ಲ ಕಿತ್ತಿ ಎಸದು ಸಾದಾ ಬಟ್ಟೆ ಉಟ್ಕೊಂಡು ಇಲ್ಲಿ ಸೇವಾ ಮಾಡೋಕ್ಕಿರಬೇಕು ಅಂದ್ರೆ ಸಿದ್ಧಾರೂಢರು. ಅವಾಗ ಎಲ್ಲ ಕಡೆ ತಿರುಗಿ ನೋಡಕತ್ತ ನೋಡ್ರಿ. ಹೆಂಡತಿ ಮಕ್ಕಳು ಎಲ್ಲರೂ ಇದ್ರು, ಹೆಂಡ್ತಿದ್ರು, ಅವು ಇದ್ದು ಅಪ್ಪಿದ್ರು, ಎಲ್ಲರ ಕಡೆ ತಿರ್ಗಾಕತ್ತ. ಸೇವಕರು, ಸೈನಿಕರು, ಮಂತ್ರಿಗಳು ಎಲ್ಲರ ಕಡೆ ತಿರುಗಿ ನೋಡಿದ. ಅವಾಗ ಏನೂ ದೋಚದಂಗೆ ಆಯ್ತು ಅವನಿಗೆ. ಇದೇನಿದು, ಸಿದ್ಧಾರೂಢರು ನನ್ನ ಆಸ್ಥಾನ ಬಿಟ್ಟು ಮಹಾರಾಜ ಪಟ್ಟವನ್ನು ಬಿಟ್ಟು ಇಲ್ಲಿ ಸೇವಾ ಮಾಡೋಕ್ಕೆ ಇರೋನಾಗತ್ತಾರಲ್ಲ. ನಾನಾ ಸಾವಿರಾರು ಜನ ನನ್ನ ಹತ್ರ ಸೇವಾಕ್ಕೆ ಬಂದರೆ ಸಿದ್ಧಾರೂಢರು ನನಗೆ ಸೇವಾಕ್ಕೆ ಇರೋನಾಗತ್ತಾರಲ್ಲ, ಇದೆಂಥದ್ದು? ಅವಾಗ ಒಂದು ಕ್ಷಣ ಆ ಕಡೆ ತಿರುಗಿ ಹೆಂಡತಿ ಕೇಳಿದ. ಹೆಂಡತಿ ಅವಾಗ ಅಂದ್ಲು, ಆಯ್ತು ರೀ, ಮಕ್ಕಳ ಭಾಗ್ಯ ಅನ್ನೋದು ಸಿಗ್ತದಂದ್ರೆ ಇರ್ರಿ, ಮುಂದಿನ ನಾವು ನೋಡ್ಕೋತೀವಿ. ಆಸ್ಥಾನದ ಆಗು ಹೋಗು ಏನೋ ಬಂದರೂ ಕೂಡ ನಾವು ಅದೀವಿ, ಎಲ್ಲರೂ ಅದೀವಿ. ಮಂತ್ರಿಗಳು ಆಯ್ತು ರೀ ರಾಜರ ನಾವಿರ್ತೀವಲ್ಲ, 9 ತಿಂಗಳು ಅದೇನು ದೊಡ್ಡದು, ನೀವು ಆರಾಮ್ ಇರಿ ಇಲ್ಲೇ ಅಂದರು ಅವರು. ಯಾವಾಗ ರಾಜ ಆಯಿತು ಅಂತ ಒಪ್ಪಿಕೊಂಡು ಸೇವಾ ಮಾಡಕತ್ತ ನೋಡ್ರಿ. ಮುಂಚಿತವಾಗಿ ಅವನಿಗೆ ಮೊದಲ ಅವನಿಗೆ ಸೇವಾ ಮಾಡೋದ್ರೊಳಗೆ ಆಸಕ್ತಿ ಇರಲಿಲ್ಲ.
ಇದೇನಿದು, ನಾನು ಆಸ್ಥಾನದೊಳಗೆ ಬೆಳೆದವ ರಾಜ ಪಟ್ಟ ಬಂದು ಒಬ್ಬರ ಕಡೆ ಸೇವಾ ಮಾಡೋದಲ್ಲ, ಸಿದ್ಧಾರೂಢರ ಕಡೆ ಅವ್ರ ಕಾಲು ಒತ್ತೋದು, ಆ ಮಠದ ಅಂಗಳ ಕಸ ಹುಡುಗೋದು ಒಂದು ದಿನ ಮಾಡಿದವಲ್ಲ. ಹುಟ್ಟಿದಾಗ ರಾಜನಾಗಿ ಬೆಳೆದಂಥ ರಾಜ ಮಾಡಲಿಕ್ಕೆ ಹೆಂಗೆ ಸಾಧ್ಯ? ಯಾವಾಗ ಒಂದು ದಿನ ತಲೆ ಒಳಗೆ ತುಂಬಿಕೊಂಡ ನೋಡ್ರಿ, ನಾನು ಆಸ್ಥಾನ ಕಟ್ಟ ರಾಜ, ಆಸ್ಥಾನ ಕಟ್ಟ ರಾಜ ಗುರುವಿನ ಮುಂದೆ ಸೇವಕನಾಗಿ ಕೆಲಸ ಮಾಡಬೇಕಂತ ತಿಳ್ಕೊಂಡು ಸೇವಾ ಮಾಡಕತ್ತ ಅಂತ ನೋಡ್ರಿ. ಮನಸ್ಸೊಳಗೆ ಒಂದು ಸಲ ಬರ್ಬೇಕದು. ನಾನೇ ದೊಡ್ಡವ ಅನ್ನೋದು ಬಂತು ಅಂದ್ರೆ ಅದು ತುಂಬ್ಕೊಂಡು ಬಿಡ್ತದೆ. ನಾ ಎಲ್ಲರಿಗಿಂತ ಸಣ್ಣವ ಅಂತ ಒಂದು ಸಲ ತಲೆ ಒಳಗೆ ತುಂಬ್ಕೊಂಡು ಬಿಡ್ರಿ, ಮನಸ್ಸೊಳಗೆ ತುಂಬ್ಕೊಂಡು ಬಿಡ್ರಿ, ಎಟ್ಟು ನಿಮ್ಮನ್ನು ಆರಾಮ ಇಡ್ತದೆ ನೋಡ್ರಿ. ಅದು ನಿಮ್ಮಂಥ ನೆಮ್ಮದಿ ಸಮಾಧಾನ ವ್ಯಕ್ತಿಗಳ ಈ ಜಗತ್ತಿನೊಳಗೆ ಯಾರೂ ಇಲ್ಲ ಅನ್ನುವಂಗೆ ನೀವು ಇರ್ತೀರಿ. ಯಾವಾಗ ರಾಜ ಅನ್ಕೊಂಡ 9 ತಿಂಗಳು ನಾನು ಬರೇ ಸೇವಕ, ಬರೇ ಸೇವಾ ಮಾಡಬೇಕು, ನಿಷ್ಠೆಯಿಂದ ಗುರುವಿನ ಸೇವಾ ಮಾಡಬೇಕು, ದುಡ್ಯಾಕತ್ತ, ಸೇವಾ ಮಾಡಕತ್ತ, ಪ್ರಸಾದ ಮಾಡಿರುವಂಥ ಅಂಗಾಳ ತೊಳ್ಯಾಕತ್ತ, ತಟ್ಟೆ ತೊಳ್ಯಾಕತ್ತ, ಕಸ ಹುಡುಗಾಕತ್ತ, ಸಿದ್ಧಾರೂಢರ ಬಟ್ಟೆಗಳನ್ನು ತೊಳ್ಯಾಕತ್ತ ರಾಜ. ನೋಡ್ರಿ, ಗುರುವಿನ ಮುಂದೆ ಎಲ್ಲರೂ ಸಣ್ಣವ್ರ ಸೇವಾ ಮಾಡಕತ್ತ ನಿಷ್ಠೆಯಿಂದ. ಒಂದು 5-6 ತಿಂಗಳಾಗಿತ್ತು. ಅವಾಗ ಅವ್ರು ಏನು ಸಿದ್ಧಾರೂಢರು ಒಂದಿಷ್ಟು ಪ್ರಭಾವಗಳನ್ನು ನೋಡಿದ್ದ. ಅವಾಗ ಸಿದ್ಧಾರೂಢರಿಗೆ ಬಂದ ಅಂದ, ಯಪ್ಪ ಸಿದ್ಧಾರೂಢರ, ನಿಮ್ಮನ್ನು ಈ ಹುಬ್ಬಳ್ಳಿ ಒಳಗೆ ಇರಿಸ್ಬಾರ್ದಂತ ನನ್ನ ಆಸೆ ರೀ ಅಪ್ಪ. ನಿಮ್ಮಂಥವ್ರು ನಮ್ಮ ಜಮಖಂಡಿಗೆ ಬರ್ಬೇಕು, ನೀವು ಜಮಖಂಡಿಗೆ ಬಂದು ಇರ್ತೀರಿ ಅಂದ್ರೆ ನಾ ಏನೆಲ್ಲ ಮಾಡಕ್ಕೆ ಸಿದ್ಧ, ಜಮಖಂಡಿಗೆ ಬರ್ರಿಯಪ್ಪ ಅಂತ ಅವ ಒಂದಿಷ್ಟು ರೊಕ್ಕದ ಡಿಮ್ಯಾಂಡ್ ಇಟ್ಟ. ಅಂದರೆ ಇವು ರಾಜ, ಇವು ಏನು MLA MP ಇರ್ತಾವಲ್ಲ, ಇವೆಲ್ಲ ಇವು ಆಸ್ತಿವಂತರು, ಸ್ಥಿತಿವಂತರು, ರೊಕ್ಕದಾಗ ಅಳಿತಾರೆ ಮನುಷ್ಯರನ್ನು. ಹಂಗೆ ರೊಕ್ಕ ಕೊಟ್ರೆ ಇವೇನು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಳ್ಳುವಾಗ ಎಷ್ಟು ರೊಕ್ಕ ಕೊಟ್ರೆ ಕೆಲಸ ಆಗಿಬಿಡ್ತಾವ ಅನ್ನೋದು ಒಂದು ತಲೆಯಾಗ ಫಿಕ್ಸ್ ಆಗಿಬಿಟ್ಟಿರ್ತದೆ ನೋಡ್ರಿ. ಹಂಗೆ ರೊಕ್ಕ ಕೊಟ್ಟರೆ ಸಿದ್ಧಾರೂಢರನ್ನು ಕರ್ಕೊಂಡು ಹೋಗ್ಬೋದು ಅಂತ ಇವೊಂದು ಮನಸ್ಥಿತಿ. ನಾನ್ಯಾಕೆ ಇಲ್ಲಿ ದುಡಿಬೇಕು, ಸಿದ್ಧಾರೂಢರು ಎತ್ಕೊಂಡು ಅಲ್ಲಿ ಹೋಗ್ಬಿಟ್ರೆ ಮುಗಿದ ಹೋಗ್ಬಿಡ್ತೈತಲ್ಲ ಅವನು ಮನಸ್ಥಿತಿ. ಯಾವಾಗ ಸಿದ್ಧಾರೂಢರಿಗೆ ಇಷ್ಟು ಕೊಡ್ತೀನಪ್ಪ, ಇಷ್ಟು ಬೆಳ್ಳಿ ಕೊಡ್ತೀನಿ, ನೀವು ಜಮಖಂಡಿಗೆ ಬರಬೇಕು ಅಂತ ಹೇಳಿದಾಗ ಸಿದ್ಧಾರೂಢರು ಬೈದರು. ಬದುಕಿದ್ದೈತಲ್ಲ ರಾಜ, ಏನಂತ ಮಾಡಿ ನಾನು ಬರೇ ನಿನ್ನ ರೊಕ್ಕ ತೊಗೊಂಡು ಹೋಗಿ ಯಾವ್ದಾರ ರೋಡ್ ಒಳಗೆ ಒಗಿ ಅಂದ್ರು ಅವರು. ಯಾವಾಗ ರಾಜನಿಗೆ ಸಿದ್ಧಾರೂಢರು ಬೈದರು, ರಾಜನಿಗೆ ಇರ್ಸು ಮುರ್ಸು, ಇದೇನಿದು ಮಹಾರಾಜ, ನಾನೇ ಎಲ್ಲರಿಗೆ ಆಜ್ಞೆ ಮಾಡವ, ನಾನೇ ಎಲ್ಲರಿಗೆ ಬಯವ, ಇವತ್ತು ಸಿದ್ಧಾರೂಢರ ಕಡೆ ಬಯಸ್ಕೊಂಡಲ್ಲ ಅಂತ ಚಿಂತೆ ಮಾಡಕತ್ತ. ಚಿಂತೆ ಒಳಗೆ ತೊಡಗಿ ಕುಂತು ಬಿಟ್ಟ. ಅವಾಗ ಅಕ್ಕಲ್ಕೋಟ್ ಶರಣರು ಅಲ್ಲೇ ಇದ್ದರು. ಅವರು ಭಾಳ ಸಮಾಧಾನ ಮನಸ್ಥಿತಿ ಬಂದು ರಾಜರ ತಲೆ ಮೇಲೆ ಕೈ ಇಟ್ಟು, ಅಪ್ಪವ್ರ, ನಾನು ರಾಜ ಮನೆತನದೊಳಗೆ ಆರಾಮಿದ್ದ, ಏನೋ ಒಂದು ಮಕ್ಕಳ ಭಾಗ್ಯ ಸಲುವಾಗಿ ಸಿದ್ಧಾರೂಢರು ಸೇವಾಕ್ಕೆ ಬಂದರೆ ಸಿದ್ಧಾರೂಢರ ಕಡೆ ಬಯಸ್ಕೊಂಡೆ. ಅವಾಗ ಅಕ್ಕಲ್ಕೋಟ್ ಶರಣರು ಅಂದ್ರಂತ, ನೋಡಪ್ಪ, ಸಿದ್ಧಾರೂಢರು ಏನೋ ಮಾತಾಡ್ತಾರಂದ್ರೂ ಅದಕ್ಕೊಂದು ಅರ್ಥ ಇರ್ತದೆ. ಸಿದ್ಧಾರೂಢರು ಬೈತಾರಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ, ಸಿದ್ಧಾರೂಢರು ಬಡಿತಾರಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಆದರೆ ಹಿಂದಿನ ಮರ್ಮ ತಿಳಿಯಂಗಿಲ್ಲ, ಅದನ್ನು ನೀನು ತಿಳ್ಕೊ ಅಂದ್ರೆ. ಅವಾಗ ರಾಜನಿಗೆ ಮತ್ತೆ ತಲೆ ಕೆಡಕತ್ತಿ, ಇದೇನಿದು ಸಿದ್ಧಾರೂಢರು ಬೈದಾರಂದ್ರೆ ನನಗೊಂದು ಏನರ ಐತಂತ. ಓಹೋ, ಹಂಗಿದ್ರೆ ಸರ್ ನನಗೆ ಚಲೋ ಆಗುತ್ತಂತ ನಂಬಿದ ರಾಜ. ಅವಾಗ ಒಂದು ಮುದುಕಿ ಬಂದಿತ್ತು ಸಿದ್ಧಾರೂಢರ ಹತ್ರ. ಸಿದ್ಧಾರೂಢರು ಬರುವಂಥ ಮಠಕ ಹಾದಿ, ಏನು ಮಠದ ಹಾದಿ ಇತ್ತಲ್ಲ, ಅದು ಸ್ವಲ್ಪ ತೆಗ್ಗ ದಿಬ್ಬ ಬಿದ್ದಿದ್ದು. ಆ ಮುದುಕಿ ಆ ರೋಡ್ ಒಳಗೆ ಬರುವಾಗ ಆ ಚೀಲಗತ್ಲೇನ ಅಲ್ಲಿ ಆ ತೆಗ್ಗೊಳಗೆ ಬಿದ್ದು ಬಿಟ್ಟಿದ್ಲು ಮುದುಕಿ. ಕೈಯೆಲ್ಲ ಕಾಲೆಲ್ಲ ಫ್ರ್ಯಾಕ್ಚರ್ ಮಾಡಿಕೊಂಡು ಎಲ್ಲ ನೋವು ಮಾಡ್ಕೊಂಡು ರಕ್ತ ಬರಾಕತ್ತಿತ್ತು. ಸಿದ್ಧಾರೂಢರ ಹತ್ತಿರ ಬಂದು ಕುಂತ್ಲಕ್ಕಿ. ಅಲ್ಲಿಂದ ಸಿದ್ಧಾರೂಢರು ನೋಡ್ಬೇಕಂತ ಬಂದಕ್ಕಿ. ಯಾವಾಗ ಮೈಕೈ ಎಲ್ಲ ಫ್ರ್ಯಾಕ್ಚರ್ ಮಾಡ್ಕೊಂಡಾಳ, ಸಿದ್ಧಾರೂಢರು ನೋಡಿದರು.
ನೋಡಿ ತಮ್ಮ ಪಾದವನ್ನು ಆಕೆಯ ತಲೆಯ ಮೇಲೆ ಇಡ್ತಾರಂತ ಸಿದ್ಧಾರೂಢರು. ಯಾವಾಗ ತಮ್ಮ ಪಾದವನ್ನು ತೆಗೆದುಕೊಂಡು ಆ ಅಜ್ಜಿ ತಲೆ ಮೇಲೆ ಇಟ್ಕೋತಾಳ, ಆ ಏನ ರಕ್ತ ಬರಾಕತ್ತಿತ್ತು, ಮುದುಕಿ ಏನು ಫ್ರ್ಯಾಕ್ಚರ್ ಆಗಿತ್ತು ಕೈ ಮತ್ತು ಕಾಲ, ಅದೆಲ್ಲ ಕಾಣ್ಲಾರ್ದಂಗ ಮಾಯ ಆಗಿ ಹೋಗ್ಬಿಟ್ಟಿತ್ತು ಅಂತ ನೋಡ್ರಿ. ಬರೀ ಸಿದ್ಧಾರೂಢರು ಬರೀ ಪಾದವನ್ನು ಇಟ್ಟಿದ್ದು. ಯಾವಾಗ ಆಗಿಂದಾಗ ಬಿದ್ದಾಳ, ಆಗಿಂದಾಗ ಅದನ್ನು ಆರಾಮ್ ಮಾಡಿಬಿಟ್ರೆ ಸಿದ್ಧಾರೂಢರು. ಇವರೆಂಥ ಶಕ್ತಿವಂತರು, ಇವರೆಂಥ ಮಹಾನ್ ಪುರುಷರು, ಭಾಳ ದೊಡ್ಡ ದೇವತಾ ಪುರುಷರು, ಇವರು ಮನುಷ್ಯರಲ್ಲ ಶಿವನ ರೂಪ ಅಂತ ರಾಜ ಮತ್ತೆ ಹೊಗಳಕತ್ತ. ಅವಾಗ ಏನು ಬಯಸ್ಕೊಂಡಿದ್ದ, ಅವಾಗ ಅವನಿಗೆ ಅರಿವಾತು, ಓಹೋ ಸಿದ್ಧಾರೂಢರು ನನಗೆ ಬೈದಾರಂದ್ರೆ ನನ್ನ ರೊಕ್ಕ ಒಯ್ದು ರೋಡ್ ಮೇಲೆ ಹೋಗಿ ಅಂದಾರಂದ್ರೆ ತಾವು ತಗೊಂಡಿಲ್ಲ, ಆ ರೊಕ್ಕ ತಗೊಂಡು ಹೋಗಿ ರೋಡ್ ಮಾಡಿಸ್ಬೇಕು ಅನ್ಕೊಂಡವ್. ನೋಡ್ರಿ ಎಷ್ಟು ದೊಡ್ಡ ಸಿದ್ಧಾರೂಢರು ಕಳಕಳಿ. ನನ್ನ ಭಕ್ತರಿಗೆ ಏನಾಗಬಾರ್ದಂತ ಸಿದ್ಧಾರೂಢರು ರೋಡ್ ಮಾಡಕ್ಕೆ ಹೇಳಿದರು. ಅದು ಯಾವುದೋ ಒಂದು ಸಂದೇಶದೊಳಗೆ ರೋಡ್ ಮಾಡಕ್ಕೆ ರಾಜನಿಗೆ ಹೇಳಿ, ಇವತ್ತೇನು ತೇರು ಎಳೆಯುವಂಥ ರೋಡು ಸಿದ್ಧಾರೂಢರ ಮಠಕ್ಕೆ ಹೋಗ್ತದ, ಅದನ್ನು ಬಹಳ ಚಲೋ ಮಾಡಿದವ ಜಮಖಂಡಿ ಮಹಾರಾಜ. ಆ ಸಿದ್ಧಾರೂಢರ ಮಠದಕ್ಕೆ ಬರುವಂಥ ಭಕ್ತಾದಿಗಳು ಆರಾಮ್ ಬರ್ಬೇಕಂತ 9 ತಿಂಗಳ ಏನು ಸಿದ್ಧಾರೂಢರ ಸೇವಾ ಮಾಡ್ಕೊಂತ ಇದ್ನಲ್ಲ, ಅವಾಗ ಆ ರೋಡ್ ಮಾಡಿಸ್ತಾನಂತ. ಅವಾಗ ಸಿದ್ಧಾರೂಢರು ಆತನ ಭಕ್ತಿಯನ್ನು ಮೆಚ್ಚಿ ಮುಂದೆ ಮಹಾರಾಜ ಇದ್ದವ ಸಿದ್ಧಾರೂಢರ ಅಪ್ಪಟ ಭಕ್ತನಕ್ಕನ, ಸಿದ್ಧಾರೂಢರ ಅಪ್ಪಟ ಶಿಷ್ಯನಕ್ಕನ. ಮುಂದೆ ಮಹಾರಾಜ ಆಸ್ಥಾನಕ್ಕೆ ಮಕ್ಕಳು ಇಲ್ಲದೇ ಇರುವಂಥ ಸಂದರ್ಭದೊಳಗೆ ಸಿದ್ಧಾರೂಢರ ಸೇವೆ ಕೃಪೆಯನ್ನು ತೋರಿ ಮುಂದೆ ಗಂಡು ಮಗುವಿಗೆ ಆ ಮಹಾರಾಜರಿಗೆ ಗಂಡು ಮಗು ಆಗ್ತದ ಅನ್ನುವಂಥ ಮಾತು ಆ ಮಹಾರಾಜ ಆಸ್ಥಾನದೊಳಗೆ ಮೊಳಗ್ತದ. ಸಿದ್ಧಾರೂಢರನ್ನ ನೆನೆಸ್ತಾರಂತ. ಸಿದ್ಧಾರೂಢರು ನಮಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟರು, ಮಕ್ಕಳನ್ನು ಕೊಟ್ಟರು ಅಂತ. ನೋಡ್ರಿ, ಯಾರ ಅವ್ರ ಕಡೆ ಬೇಡ್ಕೊಂಡು ಬಂದರೂ ಕೂಡ ಸಿದ್ಧಾರೂಢರು ಏನನ್ನು ಫಲಾಪೇಕ್ಷೆ ಇಲ್ಲದೆ ಸಿದ್ಧಾರೂಢರು ಆಶೀರ್ವಾದ ಮಾಡ್ತಿದ್ರಂತ. ಒಬ್ಬ ವ್ಯಕ್ತಿ ಸಿದ್ಧಾರೂಢರ ಪ್ರವಚನ ನಡೆದಂಥ ಸಂದರ್ಭದೊಳಗೆ ಸಿದ್ಧಾರೂಢರ ಹತ್ತಿರ ಬರ್ತಾನೆ. ಯಪ್ಪ ಸಿದ್ಧಾರೂಢರ, ನಿಮ್ಗೊಂದು ಮಾತು ಕೇಳ್ಬೇಕ್ರಿ ನಾನು. ಅವಾಗ ಸಿದ್ಧಾರೂಢರು ಅಂದರು, ಕೇಳಪ್ಪ ಏನದ. ಈ ಭೂಮಿ ಮೇಲೆ ಬದುಕು ಬಹಳ ಚಲೋ ನಡಿಬೇಕಾಗಿತ್ತು ಅಂದ್ರೆ, ಬದುಕಿಗೆ ಬಹಳ ಚಲೋ ನೆಮ್ಮದಿ ಅನ್ನೋದು ಸಿಗಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅಂತ ಕೇಳಿದ. ಅವಾಗ ಸಿದ್ಧಾರೂಢರು ಅಂದ್ರಂತ, ಒಬ್ಬರ ಮನವ ನೋಯಿಸದೆ ಇನ್ನೊಬ್ಬರ ಮನೆಯನ್ನು ಹಾಳು ಮಾಡ್ದಂಗೆ, ಯಾರ ಕಣ್ಣಿನೊಳಗೆ ನೀರು ಬರಾಕತ್ತಿರ್ತಾವಲ್ಲ, ಯಾರ ಅಳ್ಕೊಂತ ಕೂತಿರ್ತಾರಲ್ಲ, ಯಾವ ಈ ಕಡೆ ಕೇಳ್ರಿ, ಅಲ್ಲೇನು ಏನು ನಡೆದಿಲ್ಲ ಕೇಳ್ರಿ ಕಡೆ. ಏನು ಹೇಳಕತ್ತಿದ್ದಾರೆ ನಾನು? ಹಾಂ, ನಾಯಿ ಬಂದು ರೀ ಅಪ್ಪ. ಸಿದ್ಧಾರೂಢರ ಹತ್ತಿರ ಬಂದ ಅವಾಗ ಕೇಳ್ತಾನಂತ ವ್ಯಕ್ತಿ, ಯಪ್ಪ ಈ ಬದುಕಿನ ಸ್ವಾರಸ್ಯ ಏನು, ಈ ಬದುಕಿನ ಅರ್ಥ ಏನು ಅಂತ ಕೇಳಿದಾಗ ಸಿದ್ಧಾರೂಢರು ಹೇಳಿದ್ರಂತ, ಯಾರ ಮನ ನೊಂದದ, ಯಾರ ಮನೆ ಹಾಳಾಗೆತ್ತ, ಯಾರ ಅಳ್ಕೋಂತ ಕಣ್ಣೀರು ಸುರಿಸ್ಕೋಂತ ಯಾರು ಕುಂತಾರಲ್ಲ, ಅವ್ರ ಕಣ್ಣೀರು 2 ಕೈ ತಗೊಂಡೋಗಿ ಒರೆಸಿಬಿಡು, ಅವಾಗ ಈ ಬದುಕಿನ ಸ್ವಾರಸ್ಯ ತಿಳಿತದ ಅನ್ನುವಂಥ ಮಾತುಗಳನ್ನು ಸಿದ್ಧಾರೂಢರು ಹೇಳಿದ್ರಂತ. ಹಂಗೆ ಸಿದ್ಧಾರೂಢರು ಒಬ್ಬರ ಮನವ ನೋಯಿಸದೆ, ಒಬ್ಬರ ಮನೆಯ ಘಾತವ ಮಾಡದರೆ ಗಂಗೆಯಲ್ಲಿ ಮುಳುಗಿದರೆ ಆಗುವುದೇನಯ್ಯ ಅಂತ ನಮ್ಮ ಶರಣರು ಹೇಳ್ತಾರೆ. ಇನ್ನೊಬ್ಬರ ಮನೆ ಹಾಳು ಮಾಡಿ, ಇನ್ನೊಬ್ಬರ ಮನ ನೋಯಿಸಿ, ಎಂಥ ಪುಣ್ಯಕ್ಷೇತ್ರಕ್ಕೆ ಹೋಗಿ ಡನ ಗಂಟೆಯ ಬಾರಿಸಿ ಮನ 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 ಮಂತ್ರವನ್ನು ಓದಿ ಎಟ್ಟ ನೀವು ಉಪಚಾರ ಎಷ್ಟ ಮಾಡಿದರೂ ಕೂಡ ಭಗವಂತ ಒಲಿತಾನೇನ್ರಿ? ಸಾಧ್ಯನೇ ಇಲ್ಲ. ಮನೆ ಒಳಗಿರುವಂಥ ತಾಯಿ ಒಂದು ರೊಟ್ಟಿ ಒಳಗೆ ಏನೂ ಇಲ್ಲಾರ್ದಂಗೆ ನೀರಾಗಿ ಎದ್ಕೊಂಡು ತಿನ್ನಲಿ, ಆದರೆ ನಾ ಹೋಗಿ ದೇವ್ರ ಹತ್ರ ಯಪ್ಪ ಅದನ್ನು ಕೊಡು ಇದನ್ನು ಕೊಡು ಆಗತ್ತನ್ರಿ? ದೇವ್ರು ಕೊಡ್ತಾನೇನು? ಮನೆ ಒಳಗೆ ದೇವ್ರ ಅಂತ ತಾಯಿ ಅದಾಳ, ತಾಯಿಯ ಸೇವಾ ಮಾಡಿದ್ರೆ ಎಲ್ಲ ಸಿಗ್ತದ ಅಂತ ಹೇಳ್ತಾರೆ. ಒಬ್ಬ ಮಗ
ದೇವರನ್ನು ಕಾಣಲಿಕ್ಕೆ ಗುಡ್ಡ ಪ್ರದೇಶಗಳಿಗೆ ಹೋದ್ನಂತ. ನಾ ದೇವರನ್ನು ಕಾಣಬೇಕು, ದೇವರನ್ನು ಒಲಿಸಿಕೊಳ್ಳಬೇಕು ಅಂತ ಹೋಗಿ 12 ವರ್ಷ ತಪಸ್ಸು ಮಾಡ್ತಾನ. ಭಗವಂತನ ನಾಮಸ್ಮರಣೆ ಮಾಡ್ತಾನ, ಶ್ರೀರಾಮನ ಜಪವನ್ನು ಮಾಡ್ತಾನ. ಶ್ರೀರಾಮ್ 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 ಅಂತ ಹನುಮನ ಜಪ ಮಾಡ್ತಾನ. ಹನುಮ ಆದ ಕೂಡೇನ ಗಣೇಶನ ಜಪವನ್ನು ಮಾಡ್ತಾನ. 3 ಜನರ 12 ವರ್ಷ ತಪಸ್ಸು ಮಾಡಿ 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 3 ಜನ ಹೇಳಿದ್ದು ಒಂದ ಮಾತು, ನಾವ ಕಷ್ಟದೊಳಗದೀವಪ್ಪ, ನಾವ ನೊಂದೀವಿ, ನಮ್ಮ ಕಷ್ಟಗಳನ್ನು ಕೇಳೋರ ಯಾರಿಲ್ಲ ಅಂತಾದ್ರೊಳಗೆ ನಿನಗೆ ನೆಮ್ಮದಿ ಬೇಕು, ನಿನಗೆ ಸುಖ ಬೇಕು, ನಿನಗೆ ಸಂಪತ್ತು ಬೇಕಂದ್ರೆ ನಾವ್ಯಾಂಗೆ ಕೊಡಬೇಕು ಅಂದ್ರಂತವ್ರು 3 ಜನ. ಶ್ರೀರಾಮನಿಗೆ ಅಂತ ಕಷ್ಟ, ಹನುಮನಿಗೆ ಅಂತ ಕಷ್ಟ. ಹೌದಲ್ರಿ? ಈಗ ಬರಾಕತ್ತದ ನೋಡ್ರಿ ಗಣೇಶ ಉತ್ಸವ, ಗಣೇಶ ಚತುರ್ಥಿ. ಗಣಪ ಅವ ಎಷ್ಟು ಕಷ್ಟ ಅನುಭವಿಸಿದ ನೋಡ್ರಿ. ಗಣಪ ಈ ನಾಡಿಗೆ ಒಂದು ಸಂದೇಶವನ್ನು ಕೊಟ್ಟ. ಏನು ಸಂದೇಶ ರೀ? ಯಾರೋ ಬಂದು ಗಣಪನ ಕಡೆ ಕೇಳಿದ್ರಂತ, ಗಣೇಶ ನಿಂದ ಮಸ್ತ್ ಐತೆ ನೋಡೋ ಜೀವನ ಅಂದರು. ನೀ ಆರಾಮದಿ, 11 ದಿನ ಮಸ್ತ್ ಮೆರವಣಿಗೆ ಮಾಡ್ಕೊಂಡು ತಂದು ನಿನ್ನನ್ನು ಕೂಡಿಸ್ತಾರೆ, ವೈಭವದೊಳಗೆ ಉತ್ಸವ ಮಾಡ್ತಾರೆ. ಏನು ಪಟಾಕ್ಷಿ, ಏನು ಹಾರ, ನಿನ್ನಂತ ಆರಾಮ ಸುಖಿ ಪುರುಷ ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂತ ಮನುಷ್ಯ ಅಂದಂತ. ಆವಾಗ ಗಣಪ ಅಂದಂತ, ಏನು ಕೇಳ್ತೀಯೋ ಮನುಜ, ನನ್ನನ್ನು ಭಾಳ ಚಲೋ ವೈಭವದೊಳಗೆ ತರ್ತಾರೆ, ಖರೆ ಐತು. ಮಸ್ತ್ ಪಟಾಕ್ಷಿ ಹಚ್ಕೊಂಡು ಮಸ್ತ್ ವೈಭವದೊಳಗೆ ಉತ್ಸವ ಮಾಡ್ಕೊಂತ ಕುಣಿದಾಡ್ಕೊಂತ DJ ಹಚ್ಕೊಂಡು ತರ್ತಾರೆ, ಖರೆ ಐತೆ. ಆದ್ರೆ ಒಂದು ಸತ್ಯ ಅರ್ಥ ಮಾಡ್ಕೋ, ಯಾರ ಮಸ್ತ್ ತಂದ ನನ್ನೇನು ಕೂಡ್ಸ್ಯಾರಲ್ಲ, ಮಸ್ತ್ ವೈಭವದೊಳಗೆ ತಂದು ನನ್ನೇನು ಕೂಡ್ಸ್ಯಾರಲ್ಲ, 1 ದಿನ ಕರ್ಕೊಂಡು ಹೋಗಿ ಒತ್ತಿ ನೀರೊಳಗೆ ಮುಳುಗಿಸ್ತಾರನ್ನೋ ಸತ್ಯ ನನಗೆ ಗೊತ್ತೈತೆ. ಅದಕ್ಕೆ ಆರಾಮದೀನಿ ಅಂದವ. ನಮಗೂ ಗೊತ್ತಿರ್ಬೇಕಲ್ರಿ, ಯಾರು ಚಲೋ ನಮ್ಮನ್ನ ಮ್ಯಾಲೆ ಎತ್ತಾರ 1 ದಿನ ಮುಳುಗಿಸ್ತಾರ ಅವರು. ಅದಕ್ಕೆ ನಾವು ಸಿದ್ಧರಿರ್ಬೇಕು. ಆದರೆ ಎಲ್ಲರೂ ಮುಳುಗಿಸಂಗಿಲ್ಲ. ನಮ್ಮನ್ನು ನಂಬಿದವರು, ತಂದೆ ತಾಯಿ ಗುರು ಭಾಳ ಚಲೋ ನಮ್ಮನ್ನು ಕೈ ಹಿಡಿತಾರೆ. ಅವರನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಾಯಿಯ ಪಾದವನ್ನು ಹಿಡ್ಕೊಂಡು ಹೋದಾಗ ಮುಕ್ತಿ ಅನ್ನೋದು ಸಿಗ್ತದೆ ಅನ್ನುವಂಥ ಮಾತುಗಳು